ರಾಜ್ಯದ ಹಲವೆಡೆ ಧಾರಾಕಾರ ಮಳೆಗೆ ಅವಾಂತರಗಳು ಸಂಭವಿಸುತ್ತಿದ್ದು ಇದರ ನಡುವೆಯೂ ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ರಾಜಕೀಯ ಸಮರ ಮುಂದುವರೆದಿದೆ. ಪ್ರವಾಹ ವೀಕ್ಷಣೆಗೆ ಮಿಲಿಟರಿ ತರಬೇಕು ಎಂದ ಡಿಸಿಎಂ ಡಿಕೆಶಿಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮಿಲಿಟರಿ ತರಲು ಏಕೆ ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೇನೆ. ಡಿಕೆಶಿ ಲೂಟಿ ಹೊಡೆಯೋದನ್ನ ನಿಲ್ಲಿಸಲು ಮಿಲಿಟರಿ ಕೇಳಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ನಾನು ರಾಜ್ಯಕ್ಕೆ ಬರೋದನ್ನ ಡಿಕೆಶಿ ಸಹಿಸುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ ಒಂದೇ ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟರ್ನ ಓಡಿಸಿದ್ದೀವಿ ಅಲ್ಲಿಗೆ. ಯಾರನ್ನ? ಮೊಳಕಾಳು ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, ಡಿ ಸಿಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಬೇಕೋ ಮಾಡ್ತದೆ. ಅವರೇನಾದ್ರು ಇದನ್ನು ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿ ಮಿಲ್ಟ್ರಿಯವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು. ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ. ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದರೂ ಬೇಡ, ಉಪಮುಖ್ಯಮಂತ್ರಿಗಳವರಲ್ಲ, ಮಿಲ್ಟ್ರಿ ತರಬೇಕಾಗಿತ್ತು ಅಂದವ್ರೆ. ಬಹುಶಃ ಅವ್ರು ಮಿಲ್ಟ್ರಿ ಯಾಕೆ ತರಲಿಕ್ಕೆ ಹೇಳಿದ್ದಾರೆ ಅಂದರೆ, ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ, ಟೆರರಿಸ್ಟ್ ಆ್ಯಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ. ಆ ದರೋಡೆ ನಿಲ್ಲಿಸಲಿಕ್ಕೆ ಮಿಲ್ಟ್ರಿಯನ್ನು ಕರ್ಕೊಂಬರೋಕ್ಕೆ ಹೇಳಿದ್ರೇನೋ ಗೊತ್ತಿಲ್ಲ ನನಗೆ. ಇಷ್ಟು ರಾಜ್ಯದ ಹಲವೆಡೆ ಧಾರಾಕಾರ ಮಳೆಗೆ ಅವಾಂತರಗಳು ಸಂಭವಿಸುತ್ತಿದ್ದು ಇದರ ನಡುವೆಯೂ ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ರಾಜಕೀಯ ಸಮರ ಮುಂದುವರೆದಿದೆ. ಪ್ರವಾಹ ವೀಕ್ಷಣೆಗೆ ಮಿಲಿಟರಿ ತರಬೇಕು ಎಂದ ಡಿಸಿಎಂ ಡಿಕೆಶಿಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮಿಲಿಟರಿ ತರಲು ಏಕೆ ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೇನೆ. ಡಿಕೆಶಿ ಲೂಟಿ ಹೊಡೆಯೋದನ್ನ ನಿಲ್ಲಿಸಲು ಮಿಲಿಟರಿ ಕೇಳಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ನಾನು ರಾಜ್ಯಕ್ಕೆ ಬರೋದನ್ನ ಡಿಕೆಶಿ ಸಹಿಸುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ ಒಂದೇ ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟರ್ನ ಓಡಿಸಿದ್ದೀವಿ ಅಲ್ಲಿಗೆ. ಯಾರನ್ನ? ಮೊಳಕಾಳು ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, ಡಿ ಸಿಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಬೇಕೋ ಮಾಡ್ತದೆ. ಅವರೇನಾದ್ರು ಇದನ್ನು ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿ ಮಿಲ್ಟ್ರಿಯವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು. ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ. ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದರೂ ಬೇಡ, ಉಪಮುಖ್ಯಮಂತ್ರಿಗಳವರಲ್ಲ, ಮಿಲ್ಟ್ರಿ ತರಬೇಕಾಗಿತ್ತು ಅಂದವ್ರೆ. ಬಹುಶಃ ಅವ್ರು ಮಿಲ್ಟ್ರಿ ಯಾಕೆ ತರಲಿಕ್ಕೆ ಹೇಳಿದ್ದಾರೆ ಅಂದರೆ, ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ, ಟೆರರಿಸ್ಟ್ ಆ್ಯಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ. ಆ ದರೋಡೆ ನಿಲ್ಲಿಸಲಿಕ್ಕೆ ಮಿಲ್ಟ್ರಿಯನ್ನು ಕರ್ಕೊಂಬರೋಕ್ಕೆ ಹೇಳಿದ್ರೇನೋ ಗೊತ್ತಿಲ್ಲ ನನಗೆ. ಇಷ್ಟು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.